ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನೀವು ಯಾವ ರೀತಿಯಲ್ಲಿ ಇವಾಗ ಬಿ ಎಸ್ ಎನ್ ಎಲ್ ಸಿಮ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಬಿ ಎಸ್ ಎನ್ ಎಲ್ನ ಒಂದು ಗ್ರೇಟ್ ಸೀಕ್ರೆಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ರಿಚಾರ್ಜ್ ಮಾಡಿದರೆ ಇವಾಗ ಜಿಯೋದವರಾಗಿರ್ಬೋದು, ಏರ್ಟೆಲ್ನವರಾಗಿರ್ಬೋದು, ಕಮಿಷನ್ ಮೂಲಕವಾಗಿ ಎಷ್ಟು ಸಿಗುತ್ತೆ ಅಂದರೆ 1% ಸಿಗುತ್ತೆ. ಆದರೆ ಇಲ್ಲಿ ನಿಮಗೆ ಬಿ ಎಸ್ ಎನ್ ಎಲ್ ಕೊಟ್ಟಿರೋಂಥ ನನಗೆ ಕೊಟ್ಟಿರೋಂಥ ನಿಮಗೆ ಕಮಿಷನ್ ನೋಡಿದರೆ, ಇವಾಗ ಪ್ರಾಫಿಟ್ ನೋಡಿದರೆ, ಬಿ ಎಸ್ ಎನ್ ಎಲ್ ರೀಚಾರ್ಜು ಕಡಿಮೆ, ನಿಮಗೆ ಪ್ರಾಫಿಟ್ಟು ನೋಡಿದರೆ ನೀವು ಶಾಕ್ ಆಗ್ತೀರಿ. ಇಲ್ಲಿ ನೋಡಿ, ಬಿ ಎಸ್ ಎನ್ ಎಲ್ ಈಗ ಭಾಳ ದಿವಸದ ಹಿಂದೆಯಿಂದ ನೀವು ಬಿ ಎಸ್ ಎನ್ ಎಲ್ ಸಿಮ್ನ ಉಪಯೋಗಿಸ್ತಾ ಇದ್ದೀರಿ ಅಂದರೆ ಈಗ ಏನಾಗಲ್ಲ. ಈಗ ಇತ್ತು ಹಳೆ ಸಿಮ್ಮು, ಇಷ್ಟು ದಿನ ಯೂಸ್ ಮಾಡಿಲ್ಲ, ಇವಾಗ ಯೂಸ್ ಮಾಡಬೇಕಪ್ಪ ಅಂದರೆ ಇವಾಗ ಡಿಆಕ್ಟಿವೇಟ್ ಸಿಮ್ ಅಂತ ಬರ್ತವೆ. ಅದರಲ್ಲೇ ಆ್ಯಕ್ಟಿವ್ ಇರುತ್ತೆ, ಆದರೆ ನೀವು ಬೇರೆ ರೀಚಾರ್ಜ್ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ, ಆದರೆ ನಿಮಗೆ ರೀಚಾರ್ಜ್ ಯೂಸ್ ಆಗಲ್ಲ ಅಂತ ನಾನು ಕಸ್ಟಮರ್ ಸರ್ವಿಸ್ನಲ್ಲಿ ಕೇಳಿದ್ದೀನಿ. ಅದೇ ನೀವು ಕಸ್ಟಮರ್ ಸರ್ವಿಸಿಗೆ ಈಗ ಯಾವ ನಂಬರ್ ಬಿ ಎಸ್ ಎನ್ ಎಲ್ ಇರುತ್ತಲ್ಲ, ಆ ನಂಬರಿಂದ ಕಸ್ಟಮರ್ ಸರ್ವಿಸಿಗೆ ಫೋನ್ ಮಾಡಿ. ಆ ಕಸ್ಟಮರ್ ಸರ್ವಿಸಿಂದ ಫೋನ್ ಮಾಡಿ ತಿಳ್ಕೊಳ್ಳಿ, ನಮ್ಮದು ಈ ಥರ ಸಿಮ್ ಇದೆ, ಇವಾಗ ಸಿಮ್ ಡಿಆಕ್ಟಿವ್ ಅಥವಾ ಆ್ಯಕ್ಟಿವ್ ಇದೆ, ನಾವು ಎಷ್ಟು ರೀಚಾರ್ಜ್ ಮಾಡಬಹುದು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಳ್ರಿ. ಆಮೇಲೆ ರೀಚಾರ್ಜ್ ಮಾಡೋದು ಭಾಳ ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ರೀಚಾರ್ಜ್ ಕಮಿಷನ್ ಆ್ಯಪ್ನ ಒಂದು ತಿಳಿಸ್ತಾ ಇದ್ದೀನಿ. ಇಂಥ ಒಂದು ರೀಚಾರ್ಜ್ ಕಮಿಷನ್ ಆ್ಯಪ್ ಲೈವ್ ಪ್ರೂಫ್, ನಾನು ನಿಮಗಿಲ್ಲಿ ಲೈವ್ ಪ್ರೂಫ್ ಇವತ್ತಿಗೆ ಇವಾಗ ರೀಚಾರ್ಜ್ ಜಾಸ್ತಿ ಆಗಿರೋದಕ್ಕೂ ಅದಕ್ಕೂ ತುಂಬ ಆದಂಥ ಒಂದು ಇದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಮೊಬೈಲ್ ರೀಚಾರ್ಜ್ ಕಮಿಷನ್ ಅಂತ ಆ್ಯಪ್ ಹೆಸರು. ಇದು ಇದರಲ್ಲಿ ಸಿಗುತ್ತೆ ನೋಡ್ರಿ. ಇವಾಗ ನಾವು ಮೊಬೈಲ್ ರೀಚಾರ್ಜ್ ಮಾಡ್ಬೋದು, ಮತ್ತು ಇಲ್ಲಿ ಮೊಬೈಲು, ಡಿ ಟಿ ಎಚ್, ಎಲೆಕ್ಟ್ರಿಸಿಟಿ ಎಲ್ಲ ರೀತಿಯ ಒಂದು ರೀಚಾರ್ಜ್ ಮಾಡ್ಬೋದು. ಇಲ್ಲಿ ಲ್ಯಾಂಡ್ಲೈನ್, ಇನ್ಸೂರೆನ್ಸು, ಕ್ರೆಡಿಟ್ ಕಾರ್ಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ವಿಸು ಇದರಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದು ಒಂದು ಬಿಲ್ ಇರುತ್ತೆ. ನನಗೆ ಬಿ ಎಸ್ ಎನ್ ಎಲ್ನ ಪ್ರಾಫಿಟ್ ನೋಡಿದರೆ ಅಂದರೆ ನೀವೇ ನೋಡಿ, ಇಲ್ಲಿ ಪ್ರಾಫಿಟ್ ಇದು ಬಿ ಎಸ್ ಎನ್ ಎಲ್ನಲ್ಲಿ ಆಗಿರೋಂಥ ಪ್ರಾಫಿಟ್ ನನಗೆ ₹5 ಅಷ್ಟು ಆಗಿದೆ. ಅದು ಸಮಥಿಂಗ್ ಬೇಕಾದರೆ ಇಲ್ಲಿ ನೋಡಿ, ನಾನು ಇದು ಜಿಯೋ ರೀಚಾರ್ಜ್ ಮಾಡಿದ್ದೀನಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಆದರೆ ಜಿಯೋದವ್ರು ಕೊಟ್ಟಿರೋದು ನೋಡಿ ಇಷ್ಟೇ, ಇದು 1% ಅಷ್ಟೇ. ಇಲ್ಲಿ ನೋಡಿ, ನಾನು ಮಾಡಿರೋದು ₹139 ರೀಚಾರ್ಜ್. ಇದು ಡಿಆಕ್ಟಿವೇಟ್ ಸಿಮ್ಗೆ ₹139 ಮಾಡಬೇಕಾಗತ್ತೆ. ಆ್ಯಕ್ಟಿವೇಟ್ ಸಿಮ್ಸ್ನಿಗೆ ಇಲ್ಲಿ ಬರುತ್ತೆ ನೋಡಿ. ಇದರಲ್ಲಿ ನೀವು ನಮ್ದು ಯಾವ ಸಿಮ್ ಅಂತ ಸೆಲೆಕ್ಟ್ ಮಾಡೋದು ಬೇಡ. ಇಲ್ಲಿ ಹೋಗಿ ಬರೀ ನಂಬರ್ ಹೊಡೆದ್ರೆ ಸಾಕು, ಅದಕ್ಕೆ ಅಂತಿದೆ. ಆ್ಯಕ್ಟಿವ್ ಸಿಮ್ಮಿಗೆ ₹187.86 ಇದೆ. ಅದನ್ನ ರೀಚಾರ್ಜ್ ಮಾಡೋದಕ್ಕಿಂತ ನೀವು ಇನ್ನು ₹199 ಮಾಡಿದರೆ 2 GB 40 ದಿವಸ ಬರುತ್ತೆ. ತುಂಬ ಒಳ್ಳೆಯ ರೀಚಾರ್ಜ್ ಪ್ಲಾನ್ ಅದು. ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.